ಅದೆಷ್ಟೋ ನಿರೀಕ್ಷೆಗಳಿಂದ ಕಾಮಗಾರಿ ಪೂರ್ಣಗೊಂಡಿದ್ದ ಮಂಜೇಶ್ವರ ಗೋವಿಂದ ಪೈ ಕೆಂದವಾಡಿ ರಸ್ತೆಯ ಪುನರ್ ಡಾಂಬರೀಕರಣ ಕಾಮಗಾರಿ ಪೂರ್ಣಗೊಂಡ ಒಂದೇ ವರ್ಷದಲ್ಲೇ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಸುಮಾರು 5.24 ಕೋಟಿ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆಯ ನೇತೃತ್ವದಲ್ಲಿ ಈ ರಸ್ತೆ ಡಾಂಬರೀಕರಣಗೊಂಡಿದ್ದರೂ ಇದೀಗ ರಸ್ತೆ ಎರಡು ಬದಿ ಸಂಪೂರ್ಣವಾಗಿ ಕುಸಿದು ವಾಹನ ಸಂಚಾರಕ್ಕೂ ಅಡ್ಡಿಯಾಗಿದೆ. ಸುಮಾರು 5.2 ಕಿಲೋಮೀಟರ್ ಉದ್ದದ ಈ ರಸ್ತೆ ಕಾಮಗಾರಿ ಆರಂಭವಾಗುವ ವೇಳೆಯೇ ಅಗಲದಲ್ಲಿ ಅತಿಯಾದ ಕೊರತೆಯಿದ್ದ ಕಾರಣ ಸ್ಥಳೀಯರು ಭಾರೀ ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ರಸ್ತೆಯ ಎರಡೂ ಬದಿಗೂ ಕಾಂಕ್ರೀಟ್ ಹಾಕಲಾಗುವುದು ಎಂಬುದಾಗಿ ಮಂಜೇಶ್ವರ ಶಾಸಕರ ಭರವಸೆ ಹಿನ್ನೆಲೆಯಲ್ಲಿ ಸ್ಥಳೀಯರು ತಮ್ಮ ವಿರೋಧವನ್ನ ಹಿಂತೆಗೆದುಕೊಂಡಿದ್ರು. ಆದರೂ ಈಗ ಯಾರೂ ಇತ್ತ ಕಡೆ ತಿರುಗಿಯೂ ನೋಡಿಲ್ಲ ಎಂಬುದಾಗಿ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಸ್ಥಳೀಯರ ಪ್ರಕಾರ ಗುತ್ತಿಗೆದಾರರು ಕಾಮಗಾರಿ ನಂತರ 3 ವರ್ಷಗಳ ತನಕ ರಸ್ತೆ ಬದಿಗೆ ಮಣ್ಣು ಹಾಕಿ ಸಮತಟ್ಟು ಮಾಡಬೇಕೆಂಬ ನಿಬಂಧನೆ ಇದ್ರೂ ಕೂಡ ಅದನ್ನ ಈಡೇರಿಸದೆ ರಸ್ತೆಯ ಅಡ್ಡಭಾಗದಲ್ಲಿ ಹಳೆಯ ಜಲ್ಲಿಯನ್ನ ಮಾತ್ರ ಬಳಸಿ ಮೇಲ್ಮೈ ತಯಾರಿಸಿದ್ದು ಇದೇ ಹದಗೆಡುವ ಪ್ರಮುಖ ಕಾರಣವಾಗಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ರಸ್ತೆ ಎರಡು ಬದಿಗಳು ದಾರಿ ಮಧ್ಯೆ ಕುಸಿದಿರುವುದರಿಂದ ಈಗಾಗಲೇ ಅನೇಕ ವಾಹನಗಳು ಸಿಕ್ಕಿ ಹಾಕಿಕೊಂಡಿರುವ ಘಟನೆಗಳು ವರದಿಯಾಗಿವೆ. ಶಾಲಾ ಬಸ್ಗಳು, ಆಂಬ್ಯುಲೆನ್ಸ್ ಸೇವೆಗಳು ಹಾಗೂ ದಿನಚರಿ ಜನಸಂಚಾರಕ್ಕೂ ಇದರಿಂದ ತೀವ್ರ ತೊಂದರೆ ಉಂಟಾಗಿದೆ. ರಸ್ತೆಯ ಬದಿಗಳ ಪಕ್ಕದ ಭಾಗವನ್ನು ತುರ್ತು ಆಧಾರದ ಮೇಲೆ ಕಾಂಕ್ರೀಟ್ ಮಾಡಬೇಕಾಗಿದೆ. ಕಾಮಗಾರಿ ಮೇಲ್ವಿಚಾರಣೆಗಾಗಿ ಅಧಿಕಾರಿಗಳ ತಂಡ ಸ್ಥಳ ಪರಿಶೀಲನೆ ನಡೆಸಬೇಕಾಗಿದೆ. ಗುತ್ತಿಗೆದಾರರ ವಿರುದ್ಧ ಕ್ರಮ ಮತ್ತು ಕಾಮಗಾರಿಯ ಗುಣಮಟ್ಟದ ತನಿಖೆ ನಡೆಸಬೇಕು ಎಂಬುದು ಸ್ಥಳೀಯರ ಬೇಡಿಕೆ. ನಾವು ಭರವಸೆ ಮೇಲೆ ಕಾಮಗಾರಿ ನಡೆಯುವಾಗ ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದೆವು. ಆದರೆ ಈಗ ಯಾವ ಹೊಣೆಗಾರಿಕೆಯಿಂದಲೂ ಶಾಸಕರಿಗೆ ಸಂಬಂಧವಿಲ್ಲದಂತೆ ವರ್ತಿಸುತ್ತಿದ್ದಾರೆ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ರೋಡ್ ಅಶಾಸ್ತ್ರೀಯമായ നിർമ്മാണം കഴിഞ്ഞ വർക്ക് നടക്കുന്ന സമയത്ത് തന്നെ നാട്ടുകാരുടെ ആക്ഷേപം ഉണ്ടായിരുന്നു. റോഡ് വീതി കൂട്ടണം പറഞ്ഞു. സ്ഥലം MLA വാഗ്ദാനം നൽകിയിട്ട് പോയതല്ലാതെ സൈഡിലേക്ക് ഒരു മീറ്റർ കോൺക്രീറ്റ് ചെയ്യാതെ ഇതുവരെ അത് ചെയ്തിട്ടില്ല. ഈ കാൽനട യാത്രക്കാർക്ക് പോലും അപകടം ഉണ്ടാക്കുന്ന ഒരു റോഡായിട്ടാണ് ഇപ്പോൾ മാറിയിട്ടുള്ളത്. ദിവസം 1-2 കുറയാത്ത അപകടം നടന്നോളുണ്ട്. ഇതിന് അടിയന്തരമായിട്ട് അതിൻ്റെ ഗ്യാരണ്ടി പീരീഡ് ഉണ്ട്. അതുപോലും 2027 വരെ ഉണ്ട്. അതുവരെ മെയിൻ്റനൻസ് കരാറുകാർ ചെയ്യുന്നില്ല. വലിയൊരു അനാസ്ഥയാണ് ഈ റോഡിൽ കാണുന്നത്. ഒരുപാട് റോഡ് വീതിയില്ലാതെ പോകാൻ വളരെ ബുദ്ധിമുട്ടാണ്. അത് റോഡാക്കിയത് റെയിൽവേ ട്രാക്ക് പോലെ ആയിന് റോഡാക്കിയത് ആയതുകൊണ്ട് റിക്ഷക്ക ഒരു വണ്ടി വരുമ്പോൾ സൈഡ് കൊടുക്കാൻ സ്ഥലമില്ല, ജനങ്ങൾക്ക് നടന്നിട്ട് പോകാൻ സ്ഥലമില്ല. വലിയൊരു ബുദ്ധിമുട്ടാണ്. അതിന് വീതി കൂട്ടണമെന്ന് ഞങ്ങൾ അഭ്യർത്ഥിക്കുന്നു. ಈ ರಸ್ತೆ ಮಂಜೇಶ್ವರ ಕ್ಷೇತ್ರದ ಪ್ರಮುಖ ಸಂಪರ್ಕ ಮಾರ್ಗಗಳಲ್ಲಿ ಒಂದಾಗಿದ್ದು ಈಗಿನ ಪರಿಸ್ಥಿತಿಯಲ್ಲಿ ತಕ್ಷಣದ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ಮಳೆಯಲ್ಲೇ ಈ ರಸ್ತೆ ಸಂಪೂರ್ಣ ಭಸ್ಮವಾಗುವ ಸಾಧ್ಯತೆ ಇದೆ ಎಂಬ ಆತಂಕ ಕೂಡ ವ್ಯಕ್ತವಾಗುತ್ತಿದೆ. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ. ಇದು ದುರ್ಬಲವಾದದ್ದಲ್ಲ, ಇದು ಬಲಿಷ್ಠವಾಗಿದೆ. ತಮಾಮ್ ಫರ್ನಿಚರ್ ವರ್ಲ್ಡ್ ಅತ್ಯುತ್ತಮ ಗುಣಮಟ್ಟದ ಫರ್ನಿಚರ್ಗಳನ್ನು ನಿಮಗಾಗಿ ನೀಡುತ್ತಿದೆ. ವ್ಯಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿಯನ್ನು ನಿಮ್ಮದಾಗಿಸಿಕೊಳ್ಳಿ. ತಮಾಮ್ ಫರ್ನಿಚರ್ ವರ್ಲ್ಡ್, ಗುಣಮಟ್ಟದಿಂದ ಯೋಚಿಸಿ, ಐಷಾರಾಮಿ ಜೀವನ ನಡೆಸಿ. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyawar. Now at Mangalore.